ಎಲ್ರಿಗೂ ನಮಸ್ತೆ. ಎಲ್ರಿಗೂ ಕೂಡ ಅನೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ ಒಂದು ಲೋಟ ನೀರನ್ನ ಕುಡಿದು ಸ್ವಲ್ಪ ಶೀತ ಮತ್ತು ಕೆಮ್ಮು ಬರ್ತಾಯಿತ್ತು. ಅದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕೊಡೋಣ ಅಂತ ಅಂದು ಕಷಾಯ ಮಾಡ್ಕೊತಾ ಇದ್ದೀನಿ. ನಾನು ಕಷಾಯಕ್ಕೆ ಶುಂಠಿ, ತುಳಸಿ, ಲವಂಗ, ಚಕ್ಕೆ ಮತ್ತು ಕರಿಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸಣ್ಣ ಪಾತ್ರೆಗೆ ನೀರು ಹಾಕ್ಕೊಂಡು ಶುಂಠಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಂತರ ಅದಕ್ಕೆ ತುಳಸಿನ ಹಾಕ್ಕೊತಾ ಇದ್ದೀನಿ. ಈ ಥರ ತುಳಸಿ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಲವಂಗ ಮತ್ತು ಚಕ್ಕೆ ಮತ್ತು ಕರಿಮೆಣಸು ಪುಡಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಅದೊಂಥರ ಕಲರ್ ಚೇಂಜ್ ಆಕತಿ. ಆಮೇಲೆ ನಾನು ಅರಿಶಿನ ಪುಡಿನ ಹಾಕ್ಕೊತಿದ್ದೀನಿ. ಈ ಅರಿಶಿನ ಪುಡಿ ನಾನು ಮನೇಲಿ ಮಾಡಿ ಇಟ್ಕೊಂಡಿರೋದು. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ಕೊತಿದ್ದೀನಿ. ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೊರಿ, ಇಲ್ಲಾಂದರೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ನಂತರ ಒಂದು ಲೋಟಕ್ಕೆ ಈ ಥರ ಸೋಸಿ ನಾನು ಇವತ್ತು ಕಷಾಯ ಮಾಡ್ಕೊಂಡು ಕುಡಿದೆ. ಮಧ್ಯಾಹ್ನ ಊಟಕ್ಕೆ ಮುಳಗಾಯಿ ಮತ್ತು ಆಲೂಗಡ್ಡೆ ಹಾಕಿ ನನ್ನ ಸ್ಟೈಲ್ ಪಲ್ಯ ಮತ್ತು ಪಲ್ಯ ಮಾಡಿಕೊಂಡೆ. ಅಂದರೆ ಪಲ್ಯ ಅದು ರಸ ಇಟ್ಟು ಮಾಡ್ಕೊತಾ ಇದ್ದೀನಿ. ಈ ಥರ ಬಳ್ಳೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಉಳ್ಳಾಗಡ್ಡೆ, ಟೊಮೆಟೊ ಹಣ್ಣು ಕಾಮನ್ನಾಗಿ ಎಲ್ಲರೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ನೋಡಿ, ನನ್ನ ಚಾನಲ್ಲು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇದೇನಪ್ಪ ಇವ್ರು ಬರೀ ಇದೇ ಥರ ಮಾಡ್ತಾರೆ ಅಂತ ಅನ್ಕೊತಾ ಇರ್ಬೋದು ನೀವು. ಯಾಕಂದರೆ ನಾವು ಆಲ್ಮೋಸ್ಟ್ ಇದೇ ಥರ ಮಾಡೋದು. ಯಾವುದೇ ರೀತಿ ಮಸಾಲೆಗಳನ್ನು ಭಾಳ ಹಾಕಲ್ಲ. ಮಸಾಲೆ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ಊಟ ಮಾಡೋಂಗಿಲ್ಲ. ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀವಿ. ಈ ಥರ ಉಳ್ಳಾಗಡ್ಡೆ ಮತ್ತು ಮುಳಗಾಯಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನಾನು ಮನೆಯಲ್ಲಿ ಗುರಾಳ್ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಗುರಾಳ್ ಪುಡಿ ಕೂಡ ಹಾಕ್ಕೋಬೇಕು. ಗುರಾಳ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪುಡಿ ಹಾಕ್ಕೊತೀನಿ ನಾನು. ಇನ್ನೊಂದು ಪುಡಿ ಏನಪ್ಪ ಅಂತ ಅಂದರೆ ಅದು ಕೂಡ ಗುರಾಳು, ಶೇಂಗಾ ಮತ್ತು ಪುಟಾಣಿ ಕೂಡ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಪಲ್ಯಕ್ಕೆ ಹಾಕ್ಕೊತೀನಿ, ಇಲ್ಲಾಂದರೆ ರೊಟ್ಟಿ ಸೈಡು, ಚಪಾತಿ ಸೈಡ್ ಈ ಥರ ತಿಂತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೊತೀನಿ. ಈ ಥರ ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ. ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಚಪಾತಿ ಕೂಡ ತಿನ್ಬೋದು. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ನಂತರ ನಾನು ಇದಕ್ಕೆ ಚಿಕನ್ ಮಸಾಲಾನ ಹಾಕ್ಕೊತೀನಿ. ಇದೇನಪ್ಪ ಚಿಕನ್ ಮಸಾಲ ಅಂತಂದರೆ ಚಿಕನ್ ಮಸಾಲ ಹಾಕ್ಕೊತೀನಿ. ಯಾಕಂದರೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಮತ್ತು ಮುಳಗಾಯಿ ಹಾಕಿರ್ತೀವಲ್ಲ, ಅದೊಂಥರ ಚಿಕನ್ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಮಾಡ್ಕೊತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸ್ಟೀಮ್ ಕಮ್ಮಿ ಮಾಡಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತೀನಿ. ನಂತರ ನನ್ನ ಮಧ್ಯಾಹ್ನದ ಊಟ ಇವತ್ತು ರೆಡಿ ಆಯಿತು. ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೇಕು. ಬೇಗ ಆಗಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.